ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಸಹಜವಾಗಿ ನುಗ್ಗೆ ಬಗ್ಗೆ ಎಲ್ಲರೂ ಕೇಳಿದಾಗ ಯಾಕೆ ನುಗ್ಗೆ ಬಹಳ ಪ್ರಾಮುಖ್ಯತೆ ಅಂತ ಹೇಳಿದಾಗ 1 ಗ್ರಾಮ್ ನುಗ್ಗೆಯಲ್ಲಿ 10 ಪಟ್ಟು ಕ್ಯಾರೆಟಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಇರುತ್ತೆ. 1 ಗ್ರಾಮು ನುಗ್ಗೆಯಲ್ಲಿ 12 ಪಟ್ಟು ವಿಟಮಿನ್ ಸಿ ಆರೆಂಜಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. 1 ಗ್ರಾಮು ನುಗ್ಗೆಯಲ್ಲಿ 25 ಪಟ್ಟು ಐರನ್ ಕಾಂಟೆಂಟ್ ಇರುತ್ತೆ ಸ್ಪಿನಿಚಲ್ಲಿ ಇರ್ತಕ್ಕಂಥದ್ದು. ಅದೇ ಥರ 9 ಪಟ್ಟು ಪ್ರೋಟೀನ್ ಅಂಶ ಇರುತ್ತೆ ಯೋಗರ್ಟಲ್ಲಿ ಇರ್ತಕ್ಕಂಥ 1 ಗ್ರಾಮ್ ನುಗ್ಗೆಯಲ್ಲಿ. ಬಾಳೆಹಣ್ಣಲ್ಲಿ ಇರ್ತಕ್ಕಂಥ ಪೊಟ್ಯಾಷಿಯಂ ಏನಿದೆಯಲ್ಲ 15 ಪಟ್ಟು ನುಗ್ಗೆಯಲ್ಲಿ ಜಾಸ್ತಿ ಇರುತ್ತೆ. ಇದರಿಂದ ಏನೇನು ಬೆನಿಫಿಟ್ ಇದೆ, ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡಿ BP ಮೇಂಟೈನ್ ಮಾಡ್ಬೋದು. ಕಿಡ್ನಿ ಸ್ಟೋನು ಮತ್ತು ಕಿಡ್ನಿ ಇನ್ಫ್ಲಮೇಷನ್ ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಕೆಲಸ ಮಾಡುತ್ತೆ. ಅದೇ ಥರ ನಿಮಗೆ ಗಟ್ ಮ್ಯಾನೇಜ್ಮೆಂಟ್ ಅಂತ ಏನಂತವೆಲ್ಲ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಇದರಲ್ಲಿ ಪ್ರೀಬಯೋಟಿಕ್ ಇರುತ್ತೆ. ಅದೇ ಥರ ಯೂರಿನಲ್ ಇನ್ಫೆಕ್ಷನ್ ಬರುತ್ತೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ, ಆ ಥರ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೆ. ಕ್ಯಾನ್ಸರ್ನ ಪ್ರಿವೆಂಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಲಂಗ್ಸ್ ಪ್ಯೂರಿಫಿಕೇಷನ್ ಮಾಡೋದರಲ್ಲಿ ಕೆಲಸ ಮಾಡುತ್ತೆ. ಮಕ್ಕಳಲ್ಲಿ ನ್ಯೂರಾನ್ ಸೆಲ್ಸ್ನ ಬ್ರೈನಲ್ಲಿ ಡೆವಲಪ್ಮೆಂಟ್ ಮಾಡುವಾಗ 6 ತಿಂಗಳಿಂದ 6 ವರ್ಷ ಕೊಟ್ಟಾಗ ಒಳ್ಳೆಯ ಒಂದು ಬ್ರೈನ್ ಡೆವಲಪ್ಮೆಂಟು, ಮೆಂಟಲ್ ಆ್ಯಕ್ಟಿವಿಟಿ, ಒಂದು ಮೆಂಟಲ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ಸಹಜವಾಗಿ